ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಇಲ್ಲಿ ವಾರ ಇಟ್ಕೊಳ್ಳುವ ಅಗತ್ಯವೇ ಇರಲಿಲ್ಲ. ವಾರ ಮನೆಯಲ್ಲಿ ನೀವು ಮಲ್ಕೊಂಡ್ರೆ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರಿ ಅನ್ನುವ ಒಂದೇ ಕಾರಣಕ್ಕೆ ಡಾಕ್ಟರ್ ಭಾರದ್ವಾಜ್ ನಿಮ್ಮನ್ನು ಅಡ್ಮಿಟ್ ಮಾಡಿಕೊಳ್ಳಿ ಅಂದರು. ಅವರು ಹಾಗೆ ಹೇಳಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಇಲ್ಲದೇ ಇದ್ದರೆ ನಿಮ್ಮ ಪರಿಚಯವೇ ಆಗ್ತಾ ಇರಲಿಲ್ಲ. ಅವಳ ವಿಸ್ಮಿತ ನೋಟ ಅವನ ತಲೆ ಇತ್ತು. ಅದರ ಪರಿವೇ ಇಲ್ಲದವನಂತೆ ಹೇಮಂತ್ ಹೇಳಿದ, ಜೀವನ ಅನ್ನೋದು ಯಂತ್ರ ಇದ್ದ ಹಾಗೆ. ಸ್ವಿಚ್ ಹಾಕಿದಾಗ ಸುತ್ತುವ ಹಾಗೆ ಹಗಲು ರಾತ್ರಿ ಓಡ್ತಾ ಇರುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದ ಮೇಲೆ, ಅದು ನಿಮ್ಮನ್ನು ನೋಡಿದ ಮೇಲೆ ಜೀವನಕ್ಕೆ ಒಂದು ಅರ್ಥ ಇದೆ. ಅದು ಯಂತ್ರ ಅಲ್ಲ ಅಂತ ನನಗೆ ಅನಿಸ್ತಿದೆ. ಅವಳು ಸುತ್ತಲೂ ಒಮ್ಮೆ ನೋಡಿದ್ಲು. ಆಚೆ ಈಚೆ ಬದಿಯ ಮಂಚದಲ್ಲಿದ್ದ ರೋಗಿಗಳೆಲ್ಲ ಇತ್ತಲೇ ನೋಡುತ್ತಿದ್ರು. ಬದಿಯಲ್ಲೇ ನಿಂತಿದ್ದ ನರ್ಸ್ ಹೌದು ಅಲ್ವೋ ಎನ್ನುವಂತೆ ತುಟಿ ಬೀರಿಸಿ ನಿಂತಿದ್ಲು. ನಮ್ಮ ಅಂದರೆ ಡಾಕ್ಟರ್ಗಳ ದೃಷ್ಟಿಯಲ್ಲಿ ರೋಗಿಗಳೆಲ್ಲ ಒಂದೇ. ಅವರ ಅಸಹಾಯಕ ಸ್ಥಿತಿಯ ಬಗ್ಗೆ ನಮಗೆ ಎಷ್ಟು ಕನಿಕರ ಇರುತ್ತೋ ಹೇಗಾದರೂ ಮಾಡಿ ಅವರನ್ನು ಬದುಕಿಸಲೇಬೇಕು ಅನ್ನುವ ಮನೋಭಾವ ಅಷ್ಟೇ ಇರುತ್ತೆ. ಅದಕ್ಕೆ ನಾವು ನಿಮಗೆ ಧೈರ್ಯ ತುಂಬೋದು. ನಗ್ನಗ್ತಾ ಇರೋದು ಕಾಯಿಲೆಗೆ ಸಂಜೀವಿನಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆಯಿತು, ನೀವು ಹೊರಗಡೆ ರೆಡಿಯಾಗಿ. ಒಬ್ಬರು ಪೇಷಂಟ್ ಈ ಬೆಡ್ ಖಾಲಿ ಆಗಲಿ ಅಂತ ಹೊರಗೆ ಕಾಯ್ತಾ ಇದ್ದಾರೆ. ಮುಂದಿನ ಮಂಚದುತ್ತ ಹೋಗುತ್ತಾ ಕುಸುಮ ಹೇಳಿದ್ಲು. ಹೀಗೆ ಹೇಳುವಾಗ ಅವಳ ಮುಖ ಸ್ವಲ್ಪವೂ ಬಿಗಿದುಕೊಂಡಿತ್ತೇನೋ ಎಂಬ ಅನುಮಾನ ಕಾಡಿ ಹೇಮಂತ್ ಪೆಚ್ಚಾದ. ಡಾಕ್ಟರ್ ಪ್ಲೀಸ್, ನಿಮ್ಮನ್ನು ಒಂದು ಮಾತು ಕೇಳಬೇಕು. ಅವನು ಕರೆದ. ನರ್ಸ್ ಮುಂದೆ ಹೋದ್ಲು. ಕುಸುಮ ಹಿಂತಿರುಗಿ ನೋಡಿದ್ರು. ಬೇರೆ ರೋಗಿಗಳನ್ನು ವಿಚಾರಿಸಿದ ನಂತರವೇ ಅವನ ಬಳಿಗೆ ಬಂದ್ಲು. ಹತ್ತಿರ ಬಂದರೂ ಒಂದು ಮಾತನ್ನೂ ಆಡಲಿಲ್ಲ. ಏನು ವಿಷಯ ಎನ್ನುವಂತೆ ಅವನತ್ತಲೇ ನೋಡುತ್ತಾ ನಿಂತಳು. ನನ್ನ ಮಾತು ಕೇಳಿ ನಿಮಗೆ ಬೇಜಾರಾಯ್ತಾ ಡಾಕ್ಟರ್? ಅವನೇ ಕೇಳಿದ. ಇಲ್ಲ ಅನ್ನುವಂತೆ ತಲೆ ಅಲಗಿಸಿದ ಕುಸುಮ ಅವನತ್ತಲೇ ನೋಡುತ್ತಾ ಕೇಳಿದ್ಲು. ನಿಮಗೆ ತಂದೆ ತಾಯಿ ಯಾರೂ ಇಲ್ವೇ ಹೇಮಂತ್? ಇಲ್ಲ, ಮನೆಯಲ್ಲಿ ನಾನೊಬ್ಬನೇ ಇರೋದು. ಜೊತೆಯಲ್ಲಿ ಹುಟ್ಟಿದವರು ಅಂದರೆ ಅಣ್ಣ ತಮ್ಮ ಇತ್ಯಾದಿ? ಜೊತೆಯಲ್ಲಿ ಹುಟ್ಟಿದ ಕ್ಷಣ ಅವರು ನಮ್ಮವರು, ಹಿತಚಿಂತಕರು ಅಂತ ಹೇಗೆ ಹೇಳೋದು? ರಕ್ತ ಸಂಬಂಧ ಮಾತ್ರ ಸಂಬಂಧ ಅಂತ ನಾನು ಖಂಡಿತ ನಂಬೋದಿಲ್ಲ. ಅದೇ ನಿಮ್ಮನ್ನು ನೋಡಿ ಇಲ್ಲಿಗೆ ಒಂದು ವಾರ ಆಯಿತು ಅಷ್ಟೇ. ನನ್ನ ಮನಸ್ಸು ಯಾವಾಗಲೂ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತೇನು? ನೀವು ಬರಲಿ, ಇಲ್ಲೇ ಹೆಚ್ಚು ಹೊತ್ತು ಇರಲಿ. ನಿಮ್ಮ ಜೊತೆ ನಾನು ಮಾತನಾಡದೇ ಇದ್ರೂ ಚಿಂತೆ ಇಲ್ಲ ಅನ್ನಿಸ್ತಾ ಇರುತ್ತೆ. ಇದಕ್ಕೆ ನೀವು ಯಾವ ಅರ್ಥ ಕಲ್ಪಿಸ್ತೀರಿ? ಸ್ವಲ್ಪವೂ ಸಂಕೋಚ ಇಲ್ಲದ ಬಿಚ್ಚು ನುಡಿದ. ಮುಖದಲ್ಲಿಯೂ ಅಷ್ಟೇ ಅದೊಂದು ರೀತಿಯ ಮುಗ್ಧ ಕಳೆ. ಇವನ ಮುಖ ನೋಡ್ತಾ ಇದ್ರೆ ತುಂಟ ಹುಡುಗನನ್ನು ನೋಡಿದ ನೆನಪಾಗುತ್ತದೆ. ಒಂದು ಕೆಲಸ ಮಾಡಿ. ಅವಳು ನಕ್ಕಳು. ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳಿದಿರಲ್ಲ, ಅಲ್ಲಿ ರಾಜೀನಾಮೆ ಕೊಟ್ಟು ಇಂತಹ ಕೆಲಸ ಆದರೂ ಪರವಾಗಿಲ್ಲ ಅಂತ ಇಲ್ಲಿಗೆ ಬಂದು ಕೆಲಸ ಶುರು ಮಾಡಿ. ಅದು ನಿಮ್ಮಿಂದ ಆಗುತ್ತಾ? ಅದಕ್ಕೆ ಮನಸ್ಸೊಪ್ಪುತ್ತಾ? ಅವಳು ಏರು ಧ್ವನಿಯ ಮಾತು ಸುತ್ತಲಿನವರಿಗೆ ಕೇಳಿಸಿತು. ಅವಳ ಆಡಿದ್ದು ಕ್ಯೂಚದ ಮಾತು. ಅವಳ ತುಂಟ ನಗೆ ಕಂಡಾಗಲಂತೂ ತಡೆಯಲಾರದೆ ಎಲ್ಲರೂ ಒಮ್ಮೆಲೆ ಏರು ಧ್ವನಿಯಲ್ಲಿ ನಗಲು ಆರಂಭಿಸಿದ್ರು. ಅದೇ ಸಮಯಕ್ಕೆ ಲಯಬದ್ಧವಾಗಿ ಹೆಜ್ಜೆ ಇರಿಸುತ್ತಾ ಬೂಟಿನ ಕಟ್ ಕಟ್ ಶಬ್ದದೊಂದಿಗೆ ಇಂದ್ರಜಿತ್ ಒಳಗೆ ಬಂದ. ಅಲ್ಲಿನ ಆಹ್ಲಾದಕರ ವಾತಾವರಣ ಅವನ ಮೊಗದಲ್ಲೂ ನಗೆ ಮೂಡಿತು. ಏನು, ನಮ್ಮ ಹೀರೋ ಭಾಳ ಖುಷಿಯಾಗಿದ್ದಾರಲ್ಲ? ಇಂದ್ರಜಿತ್ ಅವನ ಭುಜದ ಮೇಲೆ ಪಟ್ಟನೆ ಹೊಡೆದು ಅವಳಿಗೆ ಹೇಳಿದ. ಅವತ್ತು ನೀವು ರಸ್ತೆಯಲ್ಲಿ ನಮಗೆ ಸಿಗದೆ ಹೋಗಿದ್ರೆ ಇವರು ಇಲ್ಲಿ ಹೀಗೆ ನಗ್ತಾ ಮಲ್ಕೊಂಡಿರ್ತಿರಲಿಲ್ಲ. ಆಕ್ಸಿಡೆಂಟ್ನ ಶಾಕ್ನಲ್ಲಿ ಏನಾಗ್ಬಿಡ್ತಾ ಇತ್ತೋ. ಅಂದಹಾಗೆ ಯಾವತ್ತು ಡಿಸ್ಚಾರ್ಜ್ ಮಾಡ್ತೀರಿ? ಈಗ ಮಾಡೋಣ ಅಂತ, ಆದರೆ ಇವರು ಇಲ್ಲೇ ಇರ್ತೀನಿ ಅಂತ ಹಠ ಹಿಡಿಯೋ ಹಾಗೆ ಕಾಣಿಸುತ್ತೆ. ಏನು ಮಾಡೋದು? ಅವಳು ಹೇಮಂತನತ್ತ ಕೆಣಕು ನೋಟ ಬೀರುತ್ತಾ ಕೇಳಿದ್ಲು. ಏನ್ರಿ ಹೇಮಂತ್, ಇದನ್ನು ನೀವು ಅತ್ತೆ ಮನೆ ಅಂದ್ಕೊಂಡ್ರಾ? ಇಂದ್ರಜಿತ್ ದನಿ ಏರಿಸಿ ನಕ್ಕ. ಪಾರ್ಟಿ ಸಿಕ್ಕಿದ್ದಾನೆ, ಅದೇ ಅವತ್ತು ನಿಮಗೆ ಹೊಡೆದು ಹೋಗಿ ಹೋದವನು. ಬಿಲ್ ಎಷ್ಟಾಗುತ್ತೋ ಅಂತ ನೀವೇನು ಯೋಚಿಸಬೇಡಿ. ಅವನು ಹತ್ತಿರವೇ ಅಷ್ಟು ಹಣವನ್ನು ಕಕ್ಸೋಣ. ಪೊಲೀಸ್ ಇಲಾಖೆಯೇ ಅಷ್ಟು, ಯಾವಾಗಲೂ ಹಣದ ಬಗ್ಗೆಯೇ ಯೋಚಿಸ್ತಾರೆ. ಆದರೆ ನನ್ನೊಳಗಿನ ಆಂದೋಲನ ಇವನಿಗೆ ಹೇಗೆ ಅರಿವಾಗಬೇಕು?
ನಾನು ಇವಳ ಸ್ನೇಹಕ್ಕಾಗಿ ಅದೆಷ್ಟು ದಿವಸಗಳಿಂದ ಕಾಯ್ತಾ ಇದ್ದೀನಿ. ಈ ವಿಷಯವನ್ನು ಇವನಿಗೆ ಹೇಳಲಾದೀತೆ? ಹೇಮಂತ್ ಕುಸುಮಾಳತ್ತಲೇ ನೋಡುತ್ತಾ ಯೋಚಿಸಿದ. ಜಯದೇವ್ ಅಂತ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರು ಪಾತಾಳದಲ್ಲಿ ಅಡಗಿದ್ರೂ ನಮ್ಮಿಂದ ಯಾರೊಬ್ಬರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೂ ಸಿಕ್ಕಾಕೊಂಡ. ಮಾಟವಾದ ಮೀಸೆಯನ್ನು ತೀಡುವ ಹೊತ್ತುತ್ತಿದ್ದ ಅವನ ಬಲಗೈ ಬೆರಳು ಕುಸುಮಾಳ ಗಾಬರಿಯ ಮುಖಭಾವ ಕಂಡು ತಡೆಯಿತು. ನರ್ಸಿಂಗ್ ಹೋಮ್ ಬಿಲ್ ಕೊಟ್ಟರೆ ನೀವು ಅವನನ್ನು ಬಿಟ್ಬಿಡ್ತೀರಾ? ಅವನ ಮೇಲೆ ಕೇಸ್ ಬುಕ್ ಮಾಡೋದಿಲ್ವಾ? ಅವಳ ಮಾತುಗಳಲ್ಲಿ ಆತಂಕ, ಎರಡು ಕಾತುರ ಮೈ ಎಳೆಸಿತು. ಅವಳು ಅವನ ಉತ್ತರಕ್ಕೆ ಕಾತುರಳಾದ್ಲು. ಇಂಪಾಸಿಬಲ್. ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಓಡ್ ಹೋಗಿದ್ದು ಮೊದಲನೆಯ ತಪ್ಪು. ಎರಡನೆಯ ತಪ್ಪು ಏನು ಗೊತ್ತಾ? ಬೇಡ ಸರ್, ನೀವು ಅವನ ಮೇಲೆ ಕೇಸ್ ಹಾಕೋದು ಬೇಡ. ನಾನು ಅವನ ಮೇಲೆ ಯಾವ ಕಂಪ್ಲೇಂಟನ್ನು ಮಾಡೋಲ್ಲ. ಯಾಕೆಂದರೆ ಅವನು ಮಾಡಿದ್ದು ಒಂದು ರೀತಿಯ ಉಪಕಾರ ಅಂತಲೇ ಹೇಳಬೇಕು, ಹೇಮಂತ್ ಹೇಳಿದ. ಇಂದ್ರಜಿತ್ ಹಾಗೂ ಕುಸುಮ ಅಚ್ಚರಿಯಲ್ಲಿ ಅವನತ್ತಲೇ ನೋಡಿದ್ರು. ಇಲ್ಲಿಗೆ ಬಂದ ಮೇಲೆ ಜೀವನದಲ್ಲಿ ಒಂದು ಚರಂ ಇದೆ, ದೇಯೇ ಇದೆ ಅಂತ ನನಗೆ ಅರ್ಥ ಆಗಿದ್ದು ಇಲ್ಲಿಗೆ ಬಂದ ಮೇಲೆ. ಅದರಲ್ಲೂ ಕುಸುಮ ಡಾಕ್ಟರ್ ನೋಡಿದ ಮೇಲೆ ಅಲ್ವೇನೋ ನಿಮ್ಮ ಅಭಿಪ್ರಾಯ ಬದಲಾಗಿದ್ದು? ಇಂದ್ರಜಿತ್ ಅವನ ಮಾತು ಪೂರೈಸಿದ. ಅವನ ಮಾತಿನಿಂದ ಕುಸುಮಾಳ ಮುಖ ರಂಗೇರಿದ್ರೂ ಹೇಮಂತನ ಮೊಗದಲ್ಲಿ ಬೆಳಕು ಮೂಡಿತು. ಅಯ್ಯೋ ಹುಚ್ಚ, ಹೀಗೆ ಯೋಚನೆ ಮಾಡ್ತಾನೆ. ನೀವು ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದು ಹಾಗೆ ನೋಡೋದಾದರೆ ಆ ಹುಡುಗನಿಗಲ್ಲ, ನಿಮಗೆ ಶಿಕ್ಷೆ ಆಗಬೇಕು. ಬನ್ನಿ ಡಾಕ್ಟರ್, ಹೋಗೋಣ. ಅಷ್ಟೇ ಮಾತು. ಹೇಮಂತನತ್ತ ತಿರಸ್ಕಾರದ ನೋಟ ಬೀರಿ ಇಂದ್ರಜಿತ್ ಹೊರಗೋದ. ಕುಸುಮ ಅವನನ್ನು ಹಿಂಬಾಲಿಸಿದ್ಲು. ಕೆನ್ನೆಗೆ ರಪ್ಪನೆ ರಾಚಿದಂತಹಾಗಿ ಹೇಮಂತ ಚಡಪಡಿಸಿದ. ಇಲ್ಲಿಗೆ 10 ಮನೋಭಾವದ ಪೇಷಂಟ್ಸ್ ಬರ್ತಾರೆ. ಅವನೊಂದಿಗೆ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕುತ್ತಾ ಕುಸುಮ ಹೇಳಿದ್ಲು. ಎಲ್ಲರದು ಒಂದೊಂದು ರೀತಿಯ ಆಲೋಚನೆ, ಒಂದೊಂದು ರೀತಿಯ ಸಮಸ್ಯೆಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ಜೀವನ ಎಷ್ಟು ವಿಚಿತ್ರ ಅನಿಸುತ್ತೆ. ಆಶ್ಚರ್ಯ, ಬೇಸರ ಎರಡೂ ಆಗುತ್ತೆ. ಏನಾಯ್ತೀಗ? ಇಂದ್ರಜಿತ್ ಅವಳತ್ತಲೇ ನೋಡುತ್ತಾ ಕೇಳಿದ. ಅಂಥದ್ದೇನೂ ಇಲ್ಲ. ಅದೇ ಹಿಟ್ ಆ್ಯಂಡ್ ರನ್ ಕೇಸ್ ಇದ್ದಾರಲ್ಲ ಹೇಮಂತ್, ಅವರಿಗೆ ತುಂಬ ಆತ್ಮೀಯರಾದವರು ಭವಿಷ್ಯ ಯಾರೂ ಇಲ್ಲ ಅನಿಸುತ್ತೆ. ಅದಕ್ಕೆ ಇರಬೇಕು ತುಂಬ ಕೀಳರಿಮೆ ಅವರಿಗೆ. ಅವಳ ದನಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಾಧುರ್ಯ ತುಂಬಿಕೊಂಡಿತು. ನೀವು ಅವನ ವಿಷಯದಲ್ಲಿ ತುಂಬ ಆಸಕ್ತಿ ತೋರಿಸ್ತಾ ಇರೋ ಹಾಗಿದೆ. ಇಂದ್ರಜಿತ್ ಚೂಪು ನೋಟ ಬೀರಿದ. ಕನಿಕರವೋ ಅಥವಾ ಅದಕ್ಕೂ ಮುಂದಿನ ಹೆಜ್ಜೆಯೋ? ನೀವು ಏನು ಹೇಳ್ತಾ ಇದ್ದೀರಿ? ಅವನಾಡಿದ ಮಾತು ಅರ್ಥವಾಗದೆ ಅವಳು ಕೇಳಿದ್ಲು. ಈ ವಿಷಯ ಇಲ್ಲಿಗೆ ಬಿಡಿ. ಅವನು ಮೋಟಾರ್ ಬೈಕ್ ಸೀಟಿನಲ್ಲಿ ಕೂರ್ತಾ ಹೇಳಿದ. ಆ ಮನುಷ್ಯನ ಕೇಸನ್ನು ಕ್ಲೋಸ್ ಮಾಡಿ ಅಂತ ಮೊದಲೇ ಹೇಳಿದಿದ್ರೆ ನಾನು ಇಲ್ಲಿವರೆಗೂ ಬರುವ ಅಗತ್ಯವೇ ಇರಲಿಲ್ಲ. ಜಯದೇವನ ವಿಷಯ ಹೇಗೆ ಕೇಳೋದು ಎಂದು ಅವಳು ಅನುಮಾನಿಸುತ್ತಾ ನಿಂತಾಗ ಅವನು ಬೇರೆ ರೀತಿಯಲ್ಲಿ ಅರ್ಥೈಸಿದ. ಹಾಗಂತ ನಾನೇನು ಲಾಸ್ ಆಗಲಿಲ್ಲ ಅನ್ನಿ. ಆ ಹಿಟ್ ಆ್ಯಂಡ್ ರನ್ ಕೇಸ್ ಹೇಳಿದ ಹಾಗೆ ಇಲ್ಲಿಯ ವಾತಾವರಣವೇ ಅದೊಂದು ರೀತಿಯ ಸಂತೋಷ ಕೊಡುತ್ತೆ. ಅದು ನೀವು ಇರೋದ್ರಿಂದ. ಅವನ ಕೊನೆಯ ಮಾತನ್ನು ಬೇಕೆಂದೇ ದನಿ ಇಳಿಸಿ ಹೇಳಿದ. ಇವನು ಹಾಗೂ ಹೇಮಂತ್ ಹೇಳುತ್ತಿರೋದ್ರಲ್ಲಿ ಉತ್ಪ್ರೇಕ್ಷೆ ಇರಬಹುದೇ ಎಂಬ ಅನುಮಾನ ಕಾಡಿ ಅವಳು ಹೇಳಿದ್ಲು. ಏನೇ ಆದರೂ ಇನ್ನೊಂದು ಮಂಚ ರಿಸರ್ವ್ ಮಾಡೋದೇ ಕ್ಷೇಮ. ಯಾಕಂದರೆ ನೀವು ಅವನ ಹಾಗೆ ಯೋಚಿಸ್ತಾ ಹಿಟ್ ಆ್ಯಂಡ್ ರನ್ ಕೇಸ್ ಆದರೆ ಸೀದಾ ಇಲ್ಲಿಗೆ ಅಡ್ಮಿಟ್ ಆಗಿಬಿಡ್ತಾರೇನೋ. ಅವಳ ಮಾತಿನ ದಾಟಿಗೆ ನಗು ಕಾರಂಜಿಯಂತೆ ಚಿಮ್ಮಿ ಒಂದು ದೇಹದ ನರನರಗಳಲ್ಲೂ ಉಲ್ಲಾಸದ ಭಾವ ತುಂಬಿಕೊಂಡಾಗಿತ್ತು. ತನ್ನ ಇರುವನ್ನೇ ಮರೆತವನಂತೆ ಇಂದ್ರಜಿತ್ ಸ್ನೇಹದಿಂದಲೋ ಎನ್ನುವಂತೆ ಅವಳ ಭುಜದ ಮೇಲೆ ಪಟ್ಟನೆ ಹೊಡೆದ. ಅನಿರೀಕ್ಷಿತ ಹೊಡೆತದಿಂದ ಅವಳು ಅವ್ವಾಕ್ಕಳದ್ಲು. ತಪ್ಪಿನ ಅರಿವಾಗಿ ಇಂದ್ರಜಿತ್ತಿನ ನೋಟ ತಕ್ಷಣ ಕೆಳಗೆ ಬಾಗಿತು. ಸಾರಿ, ನನ್ನ ಮಾತಿನ ಅರ್ಥ ಏನು ಅಂದರೆ ಅಷ್ಟೇ ಮಾತು. ಅವಳತ್ತ ನೋಡುವ ಧೈರ್ಯ ಸಾಲದೆ ಅವನು ಗಾಡಿಗೆ ಕಿಕ್ ಕೊಟ್ಟು ಇನ್ನೇನು ಹೊರಟು ಬಿಡುವವನೇನೋ. ಅಷ್ಟರಲ್ಲಿ ಅವಳು ಹ್ಯಾಂಡಲ್ ಮೇಲಿದ್ದ ಅವನ ಕೈ ಮೇಲೆ ಕೈ ಇರಿಸಿದ್ಲು. ಕೇಳಿದ್ಲು, ಜಯದೇವ್, ಅದೇ ಹೇಮಂತನಿಗೆ ಆಕ್ಸಿಡೆಂಟ್ ಮಾಡಿದವನು ಬೇರೆ ಯಾರೂ ಅಲ್ಲ, ಅವನು ನನ್ನ ತಮ್ಮ. ವಾಟ್? ಅಚ್ಚರಿಯಲ್ಲಿ ಉದ್ಗರವೆತ್ತಿದ್ದ ಇಂದ್ರಜಿತ್ ಕ್ಷಣ ಅತ್ತಲೇ ನೋಡುತ್ತಿದ್ದ. ಕೇಳಿದ, ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ನೀವು ಹೇಮಂತನನ್ನು ಚೆನ್ನಾಗಿ ನೋಡ್ಕೊತಾ ಇರಬೇಕು. ಅದಕ್ಕೆ ಅವನಿಗೆ ನಿಮ್ಮ ಸ್ವಭಾವ ಇಷ್ಟ ಆಗಿದೆ. ಇಷ್ಟೇ ಆದರೆ ಪರವಾಗಿಲ್ಲ.
ಜೋಪಾನ ಹುಡುಕಿಕೊಂಡು ನಾಳೆ ಮನೆವರೆಗೂ ಬಂದಾನು. ಅವನ ಮಾತಿನ ದಾಟಿಗೆ ಅವಳು ಪೆಚ್ಚಾದ್ಲು. ಮುಖದ ನಗು ಬಾಡಿ ನೋಟ ಬೇರೆತ್ತೆಲ್ಲೋ ಹೊರಳಿತು. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನು ನಗಿಸೋ ಉದ್ದೇಶದಿಂದ ಮಾತ್ರ ಹೀಗೆ ಹೇಳಿದ್ದಷ್ಟೇ. ಇನ್ಮುಂದೆ ಎಚ್ಚರಿಕೆಯಿಂದ ವೆಹಿಕಲ್ ನಡೆಸೋಕೆ ನಿಮ್ಮ ತಮ್ಮನಿಗೆ ಹೇಳಿ, ಇಲ್ಲಾಂದರೆ ನಾನೇ ಅವನನ್ನು ಸ್ಟೇಷನ್ಗೆ ಕರೆಸಿ ಕ್ಲಾಸ್ ತಗೋಬೇಕಾಗತ್ತೆ. ಅವನ ಗಾಡಿಗೆ ವೇಗ ತಂದು ಇನ್ನೊಮ್ಮೆ ಕುಸುಮಾಳತ್ತ ನೋಡಿ ಹೊರಟೋದ. ಅತ್ತಲಿ ನೋಡುತ್ತಾ ಅವಳು ಅದೆಷ್ಟು ಹೊತ್ತು ನಿಂತಿದ್ಲೋ. ಗೇಟಿನತ್ತ ಹೆಜ್ಜೆ ಹಾಕೋದ್ರಲ್ಲಿದ್ದ ಹೇಮಂತ ಇವಳನ್ನು ಕಂಡು ಹತ್ತಿರ ಬಂದು ಹೇಳಿದ, ಎಲ್ಲ ಕಡೆ ನಿಮಗಾಗಿ ನೋಡಿದೆ ಡಾಕ್ಟರ್. ಮನೆಗೆ ಹೋಗಿರಬೇಕು ಅಂದ್ಕೊಂಡೆ. ಸದ್ಯ ಸಿಕ್ಕಿದ್ರಲ್ಲ, ನನ್ನ ಡಿಸ್ಚಾರ್ಜ್ ಆಯಿತು. ಅವಳು ಪ್ರತಿಕ್ರಿಯಿಸಲಿಲ್ಲ. ಬೇರೆ ಸಂದರ್ಭದಲ್ಲಾಗಿದ್ದರೆ ಹೀಗೆ ರೋಗಿಗಳು ಹೊರಟು ನಿಂತಾಗ ಅವರ ಆರೋಗ್ಯದ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡ್ತಿದ್ಲು. ಆದರೆ ಈಗ ಇಂದ್ರಜಿತ್ ಹೇಳಿ ಹೋದ ಮಾತುಗಳು ಅವಳನ್ನು ಮೌನವಾಗಿಸಿತು. ಸಂಜೆಯೂ ನಾಳೆಯೋ ಬಂದು ನರ್ಸಿಂಗ್ ಹೋಮ್ನ ಫೀಸ್ ಕಟ್ಟು ಹೋಗ್ತೀನಿ. ನೀವು ನಾಳೆ ಡ್ಯೂಟಿಗೆ ಬರ್ತೀರಾ ತಾನೆ? ಹೇಮಂತ್ ಅವಳತ್ತಲೇ ನೋಡುತ್ತಾ ಹೇಳಿದ. ಡಾಕ್ಟರ್ ಭಾರದ್ವಾಜ್ಗೆ ಈ ವಿಷಯ ಹೇಳಿದ್ದೀರಿ ತಾನೆ? ಇಲ್ಲಿಗೆ ಬಂದವನು ಮನೆಗೆ ಹೋಗಿಲ್ಲ. ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿ ಬರಬೇಕು? ಭಾರದ್ವಾಜ್ಗೆ ಹೇಳಿದೆ. ನಾಳೆ ತಂದ್ಕೊಡಿ ಅಂದಿದ್ದಾರೆ. ಹಾಗೆ ನಾಳೆ ಬರ್ತಾ ನಿಮ್ಗೇನಾದರೂ ಮೊಮೆಂಟೋ ತರೋಣ ಅಂತ ವಿಶ್ವಾಸಕ್ಕೆ ಹೇಳಿದೆ ಅಷ್ಟೇ. ಬೇರೇನೂ ತಪ್ಪು ತಿಳ್ಕೊಬೇಡಿ. ಅವಳ ಮುಖಭಾವ ಬದಲಾದುದನ್ನು ಗಮನಿಸಿ ಅವನ ಮಾತಿನ ದಾಟಿಯನ್ನು ಬದಲಾಯಿಸಿದ. ಫೀಸ್ ಕೊಟ್ಟರೆ ಸಾಕು. ಅಷ್ಟಕ್ಕೂ ನನಗೆ ಕೊಡಲೇಬೇಕು ಅನಿಸಿದ್ರೆ ನನಗೆ ಏನು ಕೊಡಬೇಕು ಅಂತ ಇದ್ದಿರೋ ಆ ಹಣವನ್ನು ಅಥವಾ ಉಡುಗೊರೆಯನ್ನು ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಕೊಟ್ಬಿಡಿ. ನೀವು ಏನು ಹೇಳ್ತಾ ಇದ್ದೀರಿ? ಹೇಮಂತ್ ಅಚ್ಚರಿಗೊಂಡ. ಹೌದು ಮಿಸ್ಟರ್ ಹೇಮಂತ್, ನಿಮ್ಮ ಹಣ ಅಥವಾ ನೀವು ಕೊಡುವ ವಸ್ತುವಿನ ಅಗತ್ಯ ನನಗಿಲ್ಲ, ಆದರೆ ಅವರಿಗಿದೆ. ಅವಳು ಹೇಳಿದ್ಲು. ಹೀಗೆ ನೀವು ಯಾವಾಗ ಕೊಡ್ತೀರಿ? ಆಮೇಲೆ ಲಂಚ ತಗೊಂಡು ಸುಲಿಗೆ ಮಾಡ್ತಾರೆ ಅಂತ ಡಾಕ್ಟರ್ ವಿಷಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತೀರಿ. ನಿಮ್ಮಂಥವರಿಂದಲೇ ತಾನೇ ಇಂತಹ ಕೆಟ್ಟ ವ್ಯವಹಾರ ಶುರುವಾಗೋದು. ಅವಳ ಮಾತಿನಿಂದ ಅವನು ನಿರಂತರನಾದ. ಒಳಗೆ ಹೋಗುವಾಗ ಹಾಗೆ ಅವನಿಗೆ ಹೇಳಿದ್ದು ಅನುಚಿತವಾಯಿತೋ ಏನೋ ಎಂದು ಅವಳಿಗೆ ಅನಿಸಿದ್ರೂ ಇನ್ನೊಂದು ವಾರ್ಡ್ಗೆ ಹೋಗಿ ರೋಗಿಗಳನ್ನು ಪರೀಕ್ಷಿಸಲು ಆರಂಭಿಸಿದಾಗ ಅವಳು ಎಲ್ಲವನ್ನು ಮರೆತಳು. ಹಿಂದಿನ ಸಂಜೆಯೂ ಲಕ್ಷ್ಮಣನನ್ನು ನೋಡಲು ಅವಳು ಹೋಗಿರಲಿಲ್ಲ. ವಾರಕ್ಕೆ 2 ಬಾರಿಯಾದರೂ ಜೈಲಿಗೆ ಹೋಗಿ ಅವನನ್ನು ಮಾತನಾಡಿಸಿ ಬರಲಿಲ್ಲ ಅಂದರೆ ಅವಳಿಗೆ ಸಮಾಧಾನವೇ ಇರ್ತಿರ್ಲಿಲ್ಲ. ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಮಗು ಎಂದು ಅವಳನ್ನು ಕಂಡೊಡನೆ ಅವನು ಆತ್ಮೀಯತೆಯಿಂದ ಹೇಳುತ್ತಿದ್ದಾಗಲಂತೂ ಅವಳು ಚಲಿಸಿ ಹೋಗ್ತಿದ್ಲು. ಹೀಗಾಗಿ ಅವನನ್ನು ನೋಡುವ ಕಾರ್ಯಕ್ರಮ ಯಾವ ಕಾರಣಕ್ಕೂ ಬದಲಾಗ್ತಿರಲಿಲ್ಲ. ಆದರೆ ಹಿಂದಿನ ದಿನ ಮನೆಗೆ ಹೋಗೋದೇ ತಡವಾಗಿದ್ದರಿಂದ ನಿಗದಿತ ವೇಳೆಯ ನಂತರ ಜೈಲಿನ ಪ್ರವೇಶ ಕಷ್ಟವಾಗುತ್ತದೆ ಎಂಬ ಅರಿವಿದ್ದಿದ್ದರಿಂದ ಅವನಿಗೆ ಪ್ರಿಯವಾದ ಶಾವಿಗೆ ಪಾಯಸ ಮಾಡಿಕೊಂಡು ಹೊರಟಿದ್ಲು. ಬಾಗಿಲಿಗೆ ಬಂದಾಗ ರಾಮಸ್ವಾಮಿ ಎದುರಾದರು. ಅವಳ ಕೈಯಲ್ಲಿದ್ದ ಕ್ಯಾರಿಯರ್ನತ್ತ ಅನುಮಾನದ ನೋಟ ಬೀರುತ್ತಾ ಕೇಳಿದ, ನೀನೀಗ ಜೈಲಿಗೆ ಹೋಗ್ತಾ ಇದೆಯಾ? ಹೌದಪ್ಪಾಜಿ, ನೆನ್ನೆಯೂ ಹೋಗೋಕೆ ಆಗಲಿಲ್ಲ. ಪಾಪ ಲಕ್ಷ್ಮಣ್ ನನಗಾಗಿ ಕಾಯ್ತಾ ಇರ್ತಾನೆ. ಅವಳ ಮುಖದಲ್ಲಿ ಅಪರಾಧಿ ಭಾವವಿತ್ತು. ನಾನೀಗ ಅಲ್ಲಿಂದಲೇ ಬರ್ತಾ ಇದ್ದೀನಿ, ರಾಮಸ್ವಾಮಿ ಹೇಳಿದ. ನೀನು ಇನ್ಮೇಲೆ ಅಲ್ಲಿಗೆ ಹೋಗೋದನ್ನು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಅದು ಜೈಲು, ಮನೆಯಲ್ಲ. ಅವಳಿಗೆ ಅಚ್ಚರಿಯಾಯಿತು. ಲಕ್ಷ್ಮಣನನ್ನು ನೋಡಿ ಬರಲು ಅನೇಕ ವರ್ಷಗಳಿಂದ ಜೈಲಿಗೆ ಹೋಗಿ ಬರ್ತಿದ್ದಾಳೆ. ನಿನ್ನನ್ನು ಕಂಡ್ರೆ ಅವನಿಗೆ ತುಂಬ ಇಷ್ಟ. ವಾರಕ್ಕೆ 1 ಸಲವಾದರೂ ನಿನ್ನ ನೋಡಿದ್ರೆ ಸಮಾಧಾನ ಅಂತಾನೆ. ಜಯದೇವನಿಗಂತೂ ಅಲ್ಲಿಗೆ ಹೋಗೋದಿದ್ರೆ ಅವನ ಹೆಸರು ಕೇಳಿದ್ರೆ ಆಗೋಲ್ಲ. ಹೊರ ಪ್ರಪಂಚದಲ್ಲಿ ಸುತ್ತಾಡುವ ನಮಗೆ ಒಂದೊಂದು ಸಲ ಬದುಕು ಬೇಸರ ಅನಿಸುತ್ತೆ. ಅಂಥದ್ರಲ್ಲಿ ಅದೆಷ್ಟು ವರ್ಷಗಳಿಂದ 4 ಗೋಡೆಗಳ ಮಧ್ಯದಲ್ಲೇ ಇರುವ ಅವನಿಗೆ ಹೇಗಿರಬೇಕು? ಕೊನೆಗೆ ವಾರಕ್ಕೆ 1 ಸಲವಾದರೂ ಹೋಗ್ಬಾ ಎಂದು ಒತ್ತಡ ಹೇರುತ್ತಿದ್ದವನು ಇಂದೇಕೆ ಬದಲಾಗಿದ್ದಾನೆ? ಈ ಮಾತನ್ನು ನೀವು ಹೇಳ್ತಾ ಇದ್ದೀರಾ ಅಪ್ಪಾಜಿ? ಅವಳ ದನಿಯಲ್ಲಿ ದುಗುಡ ತುಂಬಿಕೊಂಡಿತ್ತು. ಏನೋ ಕಾರಣ ಇಲ್ಲದೆ ಅಲ್ಲಿಗೆ ಹೋಗೋದನ್ನು ತಕ್ಷಣ ನಿಲ್ಲಿಸಿದ್ರೆ ಅವನು ಏನು ತಿಳ್ಕೊತಾನೋ? ಹಿಂದಿನ ವಿಷಯವೇ ಬೇರೆ. ನೀನೀಗ ಜವಾಬ್ದಾರಿಯುತ ಡಾಕ್ಟರ್. ಅದು ಅಲ್ಲದೆ ನಿನ್ನ ಚಿಕ್ಕಪ್ಪ ಕೊಲೆಗಾರ ಅಂತ ಗೊತ್ತಾದರೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅದು ಯಾರಮ್ಮ ಮುಂದೆ ಬರ್ತಾರೆ? ರಾಮಸ್ವಾಮಿಯ ಮಾತಿನಲ್ಲಿ
ಮೊಣಚಿತ್ತು. ವಾಸ್ತವತೆಯೂ ಇತ್ತು. ಇದೇ ಮಾತನ್ನು ತಾನು ನಿನಗೆ ಅದೆಷ್ಟು ಸಲ ಹೇಳಿಲ್ಲ? ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಯಾವಾಗಲೂ ತರಾವರಿ ಅಡಿಗೆ ಮಾಡಿಕೊಂಡು ಜೈಲಿಗೆ ಹೋಗ್ತೀಯ. ಕೊಲೆ ಮಾಡಿಲ್ಲ ಅಂತ ಅವನು ಹೇಳ್ಬೋದು. ಆದರೆ ಕೋರ್ಟ್ ಕೇಳೋದು ಸಾಕ್ಷಿ ಆಧಾರ ತಾನೆ. ಅದೆಲ್ಲಿದೆ ಅವನ ಹತ್ರ? ರೂಮಿನಿಂದ ಹೊರಬಂದ ಜಯದೇವನು ಗಟ್ಟಿಸಿ ಹೇಳಿದ. ಎಷ್ಟೋ ವರ್ಷಗಳಿಂದ ಇಲ್ಲದೆ ದಿಢೀರನೆ ಬದಲಾದ ಇಂತಹ ಅಹಿತಕರ ಸನ್ನಿವೇಶಕ್ಕೆ ಅವಳು ಚಕಿತಳಾದ್ಲು. ಎಷ್ಟೋ ಸಲ ತಪ್ಪು ಮಾಡಿದವರು ಕಾನೂನಿನ ಕುಣಿಕೆಯಿಂದ ಸುಲಭವಾಗಿ ನುಣುಚಿಕೊಂಡು ಆರಾಮವಾಗಿ ಓಡಾಡ್ಕೊಂಡಿದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ವ ಜಯದೇವ್? ನಿನ್ನ ಅನುಭವಕ್ಕೆ ಅದು ಬಂದಿಲ್ವಾ? ಲಕ್ಷ್ಮಣನ ವಿಷಯದಲ್ಲಿ ಹೀಗೆಲ್ಲ ಹೇಳಬೇಡ. ಅವಳ ಮಾತಿನ ದಾಟಿಗೆ ರಾಮಸ್ವಾಮಿಯ ಮುಖದಲ್ಲಿ ಬೆವರೊಡೆಯಿತು. ಕರವಸ್ತ್ರಕ್ಕೆ ಜೇಬಿನಲ್ಲಿ ಕೈಯಾಡಿಸಿದ. ನಿನ್ನ ವಿಷಯನೇ ತಗೋ. ಹೊಸ ಗಾಡಿ ತಗೊಂಡು ಓಡಿಸೋಕೆ ಬಾರದೆ ಹೇಮಂತನಿಗೆ ಆಕ್ಸಿಡೆಂಟ್ ಮಾಡಿದೆಯಲ್ಲ. ಅಕಸ್ಮಾತ್ ಅವನೇನಾದರೂ ಗೊಟ್ಟಕ್ಕಂದಿದ್ರೆ ನೀನು ಎಲ್ಲಿ ಇರ್ತಾ ಇದ್ದೆ ಗೊತ್ತಾ? ಅವಳೇ ಕೇಳಿದ್ಲು. ಇದ್ದಕ್ಕಿದ್ದಂತೆ ಅವಳ ಮುಖದಲ್ಲಿ ಕಾಠಿಣ್ಯದ ಭಾವ ಮೂಡಿ ಮರೆಯಾಯಿತು. ಎಲ್ಲೂ ಇಲ್ಲ, ಇಲ್ಲೇ ಇರ್ತಾ ಇದ್ದೆ. ಅವನು ಮುಖ ಮೇಲ್ ಮಾಡಿ ಜೋರಾಗಿ ನಕ್ಕ. ನಮ್ಮ ಪೊಲೀಸ್ ಇಲಾಖೆಯವರ ಕೈಯಲ್ಲಿ ಏನಾಗತ್ತೆ? ಅವರು ಗುಡ್ ಫಾರ್ ನಥಿಂಗ್ ಅಂತಾರಲ್ಲ, ಹಾಗೆ. ಆಕ್ಸಿಡೆಂಟ್ ಮಾಡಿದವರನ್ನು ಹಿಡಿಯೋಕೆ ಅವರಿಂದ ಸಾಧ್ಯ ಆಗದಿದ್ರೆ ನಾನು ಹೀಗೆ ಎಲ್ಲಿ ರಾಜನ ಹಾಗೆ ಆರಾಮವಾಗಿ ಓಡಾಡಿಕೊಂಡು ಇರೋಕ್ಕೆ ಸಾಧ್ಯ ಆಗ್ತಿತ್ತು? ಅವನ ಉಡಾಫಿಯ ಮಾತಿಗೆ ಅವಳಿಗೆ ನಗು ಬಂತು. ಇಂದ್ರಜಿತ್ ಎಲ್ಲವನ್ನು ಪತ್ತೆ ಹಚ್ಚಿದ. ಹೇಮಂತ್ ದೂರು ಕೊಟ್ಟಿದ್ದಾರೆ. ಜಯದೇವ್ ಹೀಗೆ ನಗ್ನಗ್ತಾ ನಿಂತಿರಲು ಸಾಧ್ಯವೇ ಆಗ್ತಿರಲಿಲ್ಲ. ಇಂದ್ರಜಿತ್ ಹೇಳಿದ ಎಲ್ಲ ವಿಷಯವನ್ನು ಅವಳು ವಿವರಿಸಿ ಹೇಳಿದ್ಲು. ಹೀಗೆ ನೀನು ಏನಾದರೂ ಅಧ್ವಾನ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ರಾಮಸ್ವಾಮಿ ಮುಖ ಬಿಗಿದು ಹೇಳಿದ. ಯಾವ ರಾದಂತವೂ ಬೇಡ, ಸುಮ್ಮನೆ ವೆಹಿಕಲ್ ಮಾರ್ಬಿಡು. ತಂದೆಯ ಮಾತಿಗೆ ಜಯದೇವ್ ಬೆಚ್ಚಾದ. ಅವರು ಒಳಗೆ ಹೋಗೋದನ್ನೇ ಕಾದಿದ್ದ ಕುಸುಮಾಳ ಜಡೆ ಹಿಡಿದೆಳೆದು ನೋಯಿಸಿದ. ಕುಸುಮ, ನನ್ನ ಮಾತನ್ನು ನೀನು ಕೇಳ್ತೀಯ ಅಂದ್ಕೊಂಡಿದ್ದೀನಿ. ಇವತ್ತೇ ಕೊನೆ. ಇನ್ಮೇಲೆ ನೀನು ಜೈಲಿಗೆ ಹೋಗ್ಕೂಡ್ದು. ರೂಮಿನಿಂದ ಹೊರಬಂದ ರಾಮಸ್ವಾಮಿ ಮತ್ತೊಮ್ಮೆ ಎಚ್ಚರಿಸಿದ. ನೀವು ಹೇಳೋದು ನನಗೆ ಸ್ವಲ್ಪವೂ ಇಷ್ಟ ಆಗ್ತಿಲ್ಲ ಅಪ್ಪಾಜಿ. ಯಾರೋ ಏನೋ ಅಂತಾರೆ ಅಂತ ಹೆದರಿ ನಾವ್ಯಾಕೆ ಚಿಕ್ಕಪ್ಪನ್ನ ಹೋಗಿ ನೋಡಬಾರ್ದು? ಇತ್ತೀಚೆಗೆ ನೀವು ತುಂಬ ಬದಲಾಗಿದ್ದೀರಾ. ದೊಡ್ಡವರು ಹೇಳೋದನ್ನು ಸುಮ್ಮನೆ ಕೇಳಬೇಕು. ನಿಮ್ಮ ಒಳ್ಳೆಯದಕ್ಕೆ ತಾನೇ ನಾವು ಹೇಳೋದು. ನಾವು ಯಾವಾಗಲೂ ವ್ಯಕ್ತಿಯನ್ನು ನೋಡಬಾರ್ದು. ಮನೆತನ, ಅದರ ಗೌರವ ನೋಡಬೇಕು. ಕೊಲೆ ಮಾಡಿ ಜೈಲಿನಲ್ಲಿರುವ ವ್ಯಕ್ತಿ ನಮಗೆ ಸಂಬಂಧಿಕ ಅಂತ ಗೊತ್ತಾದರೆ ಎಷ್ಟು ಅವಮಾನ. ರಾಮಸ್ವಾಮಿ ಮುಖ ಬಿಗಿದು ಹೊರಟಾಗಿ ಹೇಳಿದ. ಇಂತಹ ಕಾರಣಕ್ಕೆ ಮರ್ಯಾದೆ ಹೋಗುತ್ತೆ ಅಂತ ಯಾರಾದರೂ ಹೇಳಿದರೆ ಅಂಥವರ ಸಂಪರ್ಕವೇ ನಮಗೆ ಬೇಡ. ಇಷ್ಟು ಸಣ್ಣ ವಿಷಯಕ್ಕೆ ಚಿಕ್ಕಪ್ಪನನ್ನು ದೂರ ಮಾಡೋದನ್ನು ನನ್ನಿಂದ ಸಾಧ್ಯವೇ ಇಲ್ಲ ಅಪ್ಪಾಜಿ. ಈಗ ನಾನು ಜೈಲಿಗೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಅವಳು ಜಯದೇವನತ್ತ ನೋಡಿದ್ಲು. ಅವನು ತನ್ನ ಮಾತನ್ನು ವಿರೋಧಿಸೋದಿಲ್ಲ ಎಂಬುದೇ ಅವಳ ನಂಬಿಕೆ. ಆದರೆ ಅವನು ಅವಳತ್ತ ತಿರಸ್ಕರದ ನೋಟ ಬೀರಿ ರೂಮಿಗೆ ಹೋಗಿ ಟೇಪ್ ರೆಕಾರ್ಡರ್ನ ಬಟನ್ ಒತ್ತಿದ. ಪಾಪ್ ಸಂಗೀತ ತೇಲಿ ಬರಲು ಆರಂಭಿಸಿತು. ಅವನ ವರ್ತನೆಯಿಂದ ಅವಳಿಗೆ ಬೇಸರವಾಯಿತು. ತಂದೆಯ ಮನಸ್ಸಿಗೆ ನೋವು ಮಾಡಿ ಅವರ ಮಾತನ್ನು ಮೀರಿ ಜೈಲಿಗೆ ಹೋಗುವ ಮನಸ್ಸಾಗದು. ಹಾಗೆಂದು ಹೋಗದೇ ಇರಲು ಆಗದು. ನಿಮಗಿವತ್ತು ಯಾಕೋ ಬೇಜಾರಾಗಿರಬೇಕು. ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ ಅಪ್ಪಾಜಿ. ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ, ಚಿಕ್ಕಪ್ಪ ಖಂಡಿತ ಆ ಮುದುಕನನ್ನು ಕೊಲೆ ಮಾಡಿಲ್ಲ ಅಂತ. ಇದರಲ್ಲಿ ಯಾರದ್ದೋ ಮೂರನೆಯವರ ಕೈವಾಡ ಇರಬೇಕು ಅಂತ ನಿಮಗೆ ಯಾವತ್ತಾದರೂ ಅನ್ನಿಸ್ತಿದೆಯಾ? ಅದನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ತಾನೇ ಲಕ್ಷ್ಮಣಿಗೆ ಜೀವಾವಧಿ ಶಿಕ್ಷೆ ಆಗಿರೋದು. ರಾಮಸ್ವಾಮಿ ತನ್ನ ಬಿಗಿ ಪಟ್ಟು ಸಡಿಸಲಿಲ್ಲ. ಈ ವಿಷಯ ನಿಮಗೆ ಗೊತ್ತೇ ಇತ್ತು. ಆದರೂ ಜೈಲಿಗೆ ಹೋಗಿ ಲಕ್ಷ್ಮಣನನ್ನು ಮಾತನಾಡ್ಸ್ಕೊಂಡು ಬಾ ಅಂತ ನನ್ನ ಪ್ರೋತ್ಸಾಹಿಸ್ತಾ ಇದ್ರಿ. ಇವತ್ತು ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಸತ್ಯವನ್ನು ತಿಳಿಯುವ ತವಕ ಅವಳ ಮಾತಿನಲ್ಲಿತ್ತು. ನಮ್ಮ ಅನುಕೂಲಕ್ಕಾಗಿ ಕೆಲವು ಕಟ್ಟಳೆಗಳನ್ನು ಸಮಾಜದಲ್ಲಿ ನಾವೇ ಮಾಡ್ಕೊಂಡಿರ್ತೀವಿ. ಅದನ್ನು ಮೀರಿ ನಡೆದರೆ ಅಂತಹ ವ್ಯಕ್ತಿಯನ್ನು ಸಮಾಜ ಹೊರಗಿಡುತ್ತೆ. ಲಕ್ಷ್ಮಣನ ಹೆಸರಿಗೆ ಅಂಟಿದ ಕಲಂಕ ನಿನ್ನ ಭವಿಷ್ಯದ ಬದುಕಿಗೆ ಅಂಟುಕೊಳ್ಳೋದು ನನಗೆ ಇಷ್ಟವಿಲ್ಲ. ಮುಂದಿನ ಮಾತಿಗೆ ಅವಕಾಶ ಕೊಡದಂತೆ ರಾಮಸ್ವಾಮಿ ನಿಧಾನವಾಗಿ ಮಹಡಿ ಮೆಟ್ಟಿಲು ಏರತೊಡಗಿದ್ರು. ಅವನ ಮಾತಿನಿಂದ ಅವಳಿಗೆ
ಪ್ರಭಾ ನೀರಸವಾದಂತಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಪೋಟಿಕೋಗೆ ಬಂದಳು. ಕಾರಿನ ಬಳಿ ಹೋದವಳು ಪಾಯಸದ ಕ್ಯಾರಿಯರನ್ನು ಒಳಗಿಟ್ಲು. ಯಾಕೋ ಮನದಾಳದಲ್ಲಿ ನಿರಾಸೆಯ ಭಾವ ಮೂಡಿ ಕುಸಿದು ಅನುಭವವಾಯಿತು. ಮನಸ್ಸು ಇನ್ನೂ ತೊಳಲಾಡುತ್ತಲೇ ಇತ್ತು. ತಂದೆಯ ನಿರ್ಧಾರದಲ್ಲಿನ ದಿಢೀರ್ ಬದಲಾವಣೆಯ ಅರ್ಥ ಅವಳಿಗಾಗಲಿಲ್ಲ. ಲಕ್ಷ್ಮಣನ ವಿಷಯದಲ್ಲಿ ಎಷ್ಟೆಲ್ಲ ಪ್ರೀತಿ, ವಿಶ್ವಾಸ, ಕನಿಕರ ಅವರಿಗೆ. ಒಂಟಿ ಜೀವ, ಅದರಲ್ಲೂ ಜೈಲಿನಲ್ಲಿದ್ದಾನೆ ಅನ್ನುವ ಭಾವನೆಯೇ ಮನುಷ್ಯನನ್ನು ಅರೆಜೀವ ಮಾಡಿಬಿಡುತ್ತೆ. ಹೋಗಿ ನೋಡ್ಕೊಂಡು ಬಾಮ ಎಂದು ಅವನೇ ಒತ್ತಾಯ ಮಾಡಿ ಕಳುಹಿಸ್ತಿದ್ದ. ಆ ದಿನ ಹೋಗಲು ಸಾಧ್ಯವಾಗಲಿಲ್ಲ ಎಂದು ತಿಳಿದ್ರೆ, ಆಯಿತು ಬಿಡು, ನಾನೇ ಹೋಗಿ ಬರ್ತೀನಿ ಎಂದು ಹೊರಟೇ ಬಿಡ್ತಿದ್ದ. ಏನಿರುತ್ತೆ ಅಲ್ಲಿ ಹೋಗಿ ಮಾತನಾಡೋಕೆ ಎಂದು ಜಯದೇವ್ ಅಸಮಾಧಾನ ವ್ಯಕ್ತಪಡಿಸಿದಾಗ, ಇಡೀ ದಿನ ಊರೆಲ್ಲ ಸುತ್ತಾಡಿಕೊಂಡು ಮಲ್ಗೋಕೆ ಅಂತ ನೀನು ರಾತ್ರಿ ಮನೆಗೆ ಬರ್ತೀಯ. ಹಣಕ್ಕೆ ಯೋಚನೆ ಇಲ್ಲ, ಸ್ನೇಹಿತರಿಗೇನು ಕಡಿಮೆ ಇಲ್ಲ. ಅಲ್ಲಿ ಕಂಬಿಗಳ ಹಿಂದೆ ಇರುವ ಅವನ ನೋವು ನಿನಗೆ ಹೇಗೆ ತಾನೇ ತಿಳಿಬೇಕು ಎಂದು ಹೇಳುತ್ತಿದ್ದವರು ಇಂದು ಅದಕ್ಕೆ ತದ್ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅಂತಹ ಯಾವ ಘಟನೆ, ಭಿನ್ನಾಭಿಪ್ರಾಯ ಅವರಿಬ್ಬರ ಮಧ್ಯದಲ್ಲಿ ನುಸುಳಿರ್ಬೋದು? ಕುಸುಮ ಹೀಗೆ ಸ್ವಲ್ಪ ದೂರ ಜಾಲಿ ರೈಡ್ಗೆ ಹೋಗಿ ಬರೋಣ ಅಂತ ನೀನು ನನ್ನ ಜೊತೆ ಬರ್ತೀಯಾ? ಒಂದೆರಡು ಮೆಟ್ಟಿಲುಗಳನ್ನು ಒಮ್ಮೆಲೆ ಇಳಿದು ಕುಣಿತದ ನಡಿಗೆಯಲ್ಲಿ ಬಂದ ಜಯದೇವ್ ಕಾರಿನ ಬಾಗಿಲು ತೆಗೆದು ಚಕ್ರದ ಹಿಂದೆ ಕುಳಿತು ಅವಳತ್ತ ನಗು ಬೀರಿದ. ಅವಳು ಟಿಫನ್ ಕ್ಯಾರಿಯರ್ ಇರಿಸಿದ ಬ್ಯಾಸ್ಕೆಟನ್ನು ತೆಗೆದುಕೊಂಡ್ಳು. ಇದ್ದಕ್ಕಿದ್ದಂತೆ ಮನಸ್ಸು ತೂಗಾಡಿತು. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಸಾಕಾಗಿರುತ್ತೆ. ನೀನೇನು ನನ್ನ ಜೊತೆ ಬರೋದು ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋ ಕುಸುಮ. ಅವನು ಕಾರನ್ನು ಸ್ಟಾರ್ಟ್ ಮಾಡಿ ಮುಖವನ್ನು ಹೊರತಂದು ಏರು ಧ್ವನಿಯಲ್ಲಿ ಹೇಳ್ದ. ಸ್ವಲ್ಪ ಗೇಟ್ ತೆಗಿಯಮ್ಮ ಪ್ಲೀಸ್. ಗೇಟನ್ನು ಅಗಲಿಸಿ ಬದಿಗೆ ಸರಿದು ನಿಂತ ಕುಸುಮ ಅವನು ಹೋದ ದಿಕ್ಕಿನತ್ಲೇ ನೋಡುತ್ತಾ ತುಂಬ ಹೊತ್ತು ಅಲ್ಲೇ ನಿಂತಳು. ಕುಸುಮ ಇವತ್ತು ಬರ್ಬೋದು ಎಂದು ಲಕ್ಷ್ಮಣ್ ಕಾಯುತ್ತಲೇ ಇದ್ದ. ಸಂದರ್ಶನದ ಅವಧಿ ಮುಗಿದು ಹೋದ ನಂತರವೂ ನನ್ನನ್ನು ನೋಡೋಕೆ ಇವತ್ತು ಯಾರೂ ಬರಲಿಲ್ವೇ ಎಂದು ಕೇಳಿದ. ಯಾಕೆ, ನಿನ್ನೆ ಬಂದಿದ್ದಾರಲ್ಲ ನಿಮ್ಮ ಬ್ರದರ್ ಎಂದು ಜೈಲಿನ ಅಧಿಕಾರಿ ಕರುಣಾಕರನ್ ಹೇಳಿದಾಗ ಅವನು ಬಂದಿದ್ದ. ಆದರೆ ನಮ್ಮ ಕುಸುಮ ನಮ್ಮ ಅಣ್ಣನ ಮಗಳು ಎಂದು ಹೇಳಿ ಅರ್ಧಕ್ಕೆ ತಡೆದು ನಿಲ್ಲಿಸಿದ. ಅವನ ಮಾತುಗಳಲ್ಲಿ ನಿರಾಶೆ, ನೋವಿನ ಸಮ್ಮಿಶ್ರ ಭಾವವಿತ್ತು. ಏನೋ ಕೆಲಸ ಇರಬೇಕು, ಬರ್ತಾರೆ ಬಿಡಿ. ಓಚರ್ ಮೇಲೆ ಸಹಿ ಮಾಡುತ್ತಿದ್ದ ಕರುಣಾಕರನು ಇದ್ದಕ್ಕಿದ್ದಂತೆ ತಲೆ ಎತ್ತಿ ಕೇಳಿದರು. ಲಕ್ಷ್ಮಣ್, ನಿಮಗೆ ಎಷ್ಟು ವಯಸ್ಸು? ಜೈಲಿನೊಳಗೆ ಬಂದ ಮೇಲೆ ದಿನಗಳ ಮುಂದೆ ಹೋಗೋದೇ ಇಲ್ವೇನೋ ಅನಿಸುತ್ತೆ ಸರ್. ಅವನ ನಗುವಿನಲ್ಲಿ ಶುಷ್ಕತೆ ಇತ್ತು. ಯಾಕೆ ಸರ್ ಹೀಗೆ ಕೇಳ್ತೀರಿ? ನನ್ನ ರೆಕಾರ್ಡ್ನಲ್ಲಿ ನನ್ನ ಚರಿತ್ರೆಯೇ ಇರುತ್ತಲ್ವಾ? 50 ವರ್ಷದ ಹತ್ತಿರಕ್ಕೆ ಬಂದಿದ್ದೀನಿ. ಇನ್ನು ಅದೆಷ್ಟು ವರ್ಷ ಇಲ್ಲಿ ಹೀಗೆ ಕಾಲ ಕಳಿಬೇಕೋ? ಜೀವನದಲ್ಲಿ ಇಷ್ಟೊಂದು ಡಿಪ್ರೆಸ್ ಆಗಬಾರ್ದು. ಅವರು ಅವನನ್ನು ಖುಷಿಯಾಗಿಡಲು ಯತ್ನಿಸುತ್ತಾ ಹೇಳಿದರು. ನಿಮ್ಮನ್ನು ನೋಡಿದ್ರೆ 35 ವರ್ಷದ ಮೇಲೆ ಒಂದು ದಿನವೂ ಜಾಸ್ತಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಒಂದೇ ಇಂಚು ಹೊಟ್ಟೆ ಮುಂದೆ ಬಂದಿಲ್ಲ. ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಯು ಆರ್ ಫಿಟ್ ಆ್ಯಂಡ್ ಫೈನ್. ನಾನು ಸೈನ್ಯದಲ್ಲಿದ್ದೆ. ನನ್ನ 20ನೇ ವಯಸ್ಸಿನಲ್ಲಿ ನೀವು ನನ್ನ ನೋಡಿದಿದ್ರೆ ಇನ್ನೇನು ಹೇಳ್ತಾ ಇದ್ರು. ಆದರೆ ಏನು ಪ್ರಯೋಜನ? ಸೈನ್ಯದಲ್ಲಿ ನನಗೆ ಒಳ್ಳೆಯ ಹೆಸರಿತ್ತು. ನನ್ನ ತಂದೆ, ತಾಯಿ, ಅಣ್ಣ ಎಲ್ಲರೂ ನನ್ನ ತುಂಬ ಪ್ರೀತಿಸ್ತಾ ಇದ್ದರು. ನನ್ನ ಪಾಲಿಗೆ ಆಗ ಪ್ರಪಂಚ ತುಂಬ ಸುಂದರವಾಗಿತ್ತು ಸರ್. ಈ ಪ್ರಪಂಚದಲ್ಲಿ ನನ್ನಷ್ಟು ಸುಖಿ ಯಾರೂ ಇಲ್ಲ ಅನ್ನೋ ಅಹಂ ನನಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಹೀಗೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.